ನ ದ್ವಿತೀಯೋ ನ ತೃತೀಯಶ್ಚತುರ್ಥೋ ನಾಪ್ಯುಚ್ಯತೆ ನ ಪಂಚಮೋ ನ ಷಷ್ಠಃ ಸಪ್ತಮೋ ನಾಪ್ಯುಚ್ಯತೆ ನಾಷ್ಟಮೋ ನ ನವಮೋ ದಶಮೋ ನಾಪ್ಯುಚ್ಯತೆ ಬೃಹಬೃಹಿ ವೃದ್ಧೌ ಅನ್ನೋ ಮೂಲಧಾತುವಿನಿಂದ ಬ್ರಹ್ಮ ಅನ್ನೋದರ ಅರ್ಥ ಏನು ಅಂತ ಹೇಳಿದೆ. ಮಹಿತ್ವೈಕ ಇದ್ರಾಜ ಪತಿರೇಕ ಆಸೀತ್ ಅಂತ ಭಗವಂತನ ಪ್ರತಿ ಕಡೆನೂ ವೇದ ಮಂತ್ರದಲ್ಲಿ ಒಂದೇ ಅಂತ ಹೇಳಿದ್ದಾರೆ. ಹಾಗಾಗಿ ಶಂಕರಾಚಾರ್ಯರು ಆ ಭಗವತ್ ಶಕ್ತಿ, ಆ ವಿಶ್ವಚೇತನ ಶಕ್ತಿ, ಪರಮಾತ್ಮ ಶಕ್ತಿ ಇರೋದು ಒಂದೇ ಅಂತ ಹೇಳಿದ್ದಾರೆ ಹೊರತು ನಾನು ಭಗವಂತ ಒಂದೇ ಅಂತ ಎಲ್ಲೂ ಹೇಳಿಲ್ಲ. ಇವನ್ ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರಲ್ಲೂ ಕೂಡ ಬ್ರಹ್ಮ ಅಂದರೆ ಜೀವಾತ್ಮರು ಯಾವಾಗಲೂ ವೃದ್ಧಿ ಹೊಂದೋ ಅಂಥವ್ರು. ಬೃಹಬೃಹಿ ವೃದ್ಧವು ಅಲ್ಲೇನು ಬರುತ್ತೋ ವೃದ್ಧಿ, ಅಭಿವೃದ್ಧಿ, ಪ್ರಗತಿ, ಡೆವಲಪ್ಮೆಂಟ್ ಅಂತ ಅರ್ಥ. ಅಂದರೆ ಯಾವಾಗಲೂ ಆತ್ಮನ ಕೆಪಾಸಿಟಿ ಏನಿದೆ ಅಂದರೆ ಮನುಷ್ಯ ಶರೀರದಲ್ಲಿರೋ ಆತ್ಮನಿಗೆ ಮಾತ್ರ ಸಾಧ್ಯ. ಎಲ್ಲ ಜೀವಾತ್ಮರಿಗೂ ಕೂಡ ಆ ಒಂದು ಶಕ್ತಿ ಇಲ್ಲ. ನಾವೇನು ಅಂದರೆ ಯಾವುದೋ ಒಂದು ವಿಚಾರನ ವಿಜುವಲೈಸ್ ಮಾಡಬಹುದು, ಡಿಸ್ಕಷನ್ ಮಾಡಬಹುದು. ಇದು ಪ್ರಾಣಿಗಳಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿರೋ ಜೀವಾತ್ಮ ಏನಿದೆ, ಈ ಶರೀರ ಇಂದ್ರಿಯ ಮನಸ್ಸುಗಳಲ್ಲಿ ಮನುಷ್ಯ ಜನ್ಮದಲ್ಲಿರುವಂಥ, ಮನುಷ್ಯ ಶರೀರದಲ್ಲಿರುವಂಥ ಏನು ಜೀವಾತ್ಮ ಇದೆ, ಇದು ಪೊಟೆನ್ಷಿಯಲ್ ಟು ಗ್ರೋ, ಪೊಟೆನ್ಷಿಯಲ್ ಟು ಡೆವಲಪ್, ಪೊಟೆನ್ಷಿಯಲ್ ಟು ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಅಂದರೆ ಈ ಎಲ್ಲ ಪೊಟೆನ್ಷಿಯಾಲಿಟಿಯನ್ನು ಹೊಂದಿರುವಂಥದ್ದು, ಅಂದರೆ ಈ ಒಂದು ಕೆಪಾಸಿಟಿ, ಸಾಮರ್ಥ್ಯ, ಅರ್ಹತೆ ಎಲ್ಲ ಇರೋವಂಥದ್ದು. ನಾನು ಯಾವಾಗಲೂ ಡೆವಲಪ್ ಆಗ್ತಾನೆ ಇರ್ತೀನಿ, ಮುಂದುವರಿತಾನೆ ಇರ್ತೀನಿ, ಜ್ಞಾನನ ಪಡ್ಕೊಳ್ತಾನೆ ಇರ್ತೀನಿ, ಜ್ಞಾನಿಯಾಗಿದ್ದೀನಿ ಅಂತ ಅವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ ಹೊರತು ನಾನೇ ಬ್ರಹ್ಮ ಅಂತ ಎಲ್ಲೂ ಹೇಳಿಲ್ಲ. ಭಗವಂತ ಶಕ್ತಿ ಇರೋದು, ಆ ವಿಶ್ವಚೇತನ ಶಕ್ತಿ ಇರೋದು ಒಂದೇ ಅಂತ ಹೇಳಿದ್ದಾರೆ ಹೊರತು ನಾನು ಭಗವಂತ ಒಂದೇ ಅಂತ ಎಲ್ಲೂ ಹೇಳಿಲ್ಲ. ಈ ವೇದಗಳ ಬೆಳಕಿನಲ್ಲಿ ನಾವು ಈ ವಿಷಯನ ಅರ್ಥ ಮಾಡ್ಕೋಬೇಕು. ಅವರು ಹೇಳಿದ್ದು ಕೂಡ ಅದ್ವೈತ, ಅಂದರೆ ಇರೋದು ಒಂದೇ, ಭಗವತ್ ಶಕ್ತಿ ಇರೋದು ಒಂದೇ. ಹಾಗೆ ನಾನು ಜೀವಾತ್ಮನಾಗಿರೋನು, ನಾನು ಜ್ಞಾನಿ, ನಾನು ಪ್ರಗತಿಪರ, ನಾನು ಅಭಿವೃದ್ಧಿ ಹೊಂದುವಂಥವನು ಅಂತ ಹೇಳಿರೋ ಅರ್ಥನೇ ಹೊರತು ಜ್ಞಾನಿಯಾಗಿರ್ತೀನಿ ಅನ್ನೋ ಅರ್ಥದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರೆ ಹೊರತು ನಾನೇ ಭಗವಂತ, ನಾನೇ ಆ ಸೃಷ್ಟಿಕರ್ತ ಬ್ರಹ್ಮ ಅಂತ ಅವ್ರು ಹೇಳಿಲ್ಲ.